ಗಾಯ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನನಗೆ ಒಬ್ಬರು ರಿಕ್ವೆಸ್ಟ್ ಮಾಡಿದರು ರೇಷ್ಮಾ ಬ್ಲಾಗ್ಸಿಂದ. ಸೊ ಅವರಿಗೋಸ್ಕರ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಟುಗೆದರ್ ಲೈವ್ ಲಿಂಕನ್ನು ಹೇಗೆ ಹಾಕೋದು, ಹಾಗೆ ಇದರ ಬಗ್ಗೆ ಯಾವುದರ ಬಗ್ಗೆ ನಿಮ್ಮ ಲೈವ್ ವಿಡಿಯೋಸನ್ನು ಪಬ್ಲಿಕ್ ಹೇಗೆ ಮಾಡುವುದು, ಹಾಗೆ ಟೈಟಲ್, ಡಿಸ್ಕ್ರಿಪ್ಷನ್ಸ್, ಹ್ಯಾಶ್ಟ್ಯಾಗ್ಸ್, ಕೀವರ್ಡ್ಸ್ ಇದು ಯಾಕೆ ಮೇನ್ ಎಂಬುದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮಾತಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ನಾನು ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ಆಗ್ತಾ ಇಲ್ಲ, ಮಾತಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಟುಗೆದರ್ ಲೈವ್ ಟಾಪಿಕ್ಗೆ ಬರೋಣ. ಟುಗೆದರ್ ಲೈವ್ ಟಾಪಿಕಲ್ಲಿ ನೀವು ಫಸ್ಟ್ ಬರಬೇಕಾದ್ರೆ ನೀವು ಕಾಪಿ ಲಿಂಕ್ ಕೊಟ್ಟು ನೆಕ್ಸ್ಟ್ ಕೊಡಬೇಕಾದ್ರೆ ನಿಮಗೆ ಕಾಪಿ ಲಿಂಕ್ ಬರುತ್ತೆ. ತಮ್ಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ತಮ್ಮೇಲ್ ಮಾಡ್ಕೊಳ್ಳಿ. ತಮ್ಮೇಲ್ ಅಂದರೆ ನಿಮ್ಮ ಫೋಟೋ ಯಾವ್ದಾರ ಒಂದು, ಈಗ ನಿಮ್ಮ ವೀಡಿಯೋದ ತಮ್ಮೇಲ್ ಪ್ರಕಾರ ಅಂದರೆ ನಿಮ್ಮ ವೀಡಿಯೋ ಯಾವ ಟೈಟಲ್ ಇರುತ್ತೋ ಅದೇ ತಮ್ಮೇಲ್ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ಕಾಪಿ ಲಿಂಕ್ ಕ್ಲಿಕ್ ಮಾಡಿದ್ರೆ ಕಾಪಿ ಲಿಂಕ್ ಆಗುತ್ತೆ. ಮೇಲ್ಗಡೆ ಏರ್ ಆಪ್ಷನ್ ಇರುತ್ತೆ, ನೀವು ಲೈವ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ಅಲ್ಲಿ ನೀವು ಕ್ಲಿಕ್ ಮಾಡಿ ಕ್ರಿಯೇಟ್ ಪೋಸ್ಟಿಗೆ ಹೋಗಿ ಕ್ರಿಯೇಟ್ ಪೋಸ್ಟ್ ಮಾಡಿ, ಅಲ್ಲಿ ಲಿಂಕನ್ನು ಪೇಸ್ಟ್ ಮಾಡಿ ಪೋಸ್ಟ್ ಕೊಡಿ. ಅಷ್ಟೇ ಕೆಲಸ. ಮತ್ತು ನೀವು ಯಾರು ಕೂಡ ನೀವು ಟುಗೆದರ್ ಬಂದು ಜಾಯ್ನ್ ಆಗ್ಬೋದು. ಮತ್ತು ನೀವು ಅಲ್ಲಿ ಪೋಸ್ಟ್ ಮಾಡಿದ ಮೇಲೆ ನೀವು ವಾಪಸ್ ಅದೇ ಪೇಜಿಗೆ ಬರ್ತೀರಾ, ಬಂದುಬಿಟ್ಟು ನೆಕ್ಸ್ಟಿಗೆ ಕೊಡಿ. ಆಮೇಲೆ ಗೋ ಲೈವ್ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಟುಗೆದರ್ ಲಿಂಕ್ ಶೇರ್ ಆಗಿರುತ್ತೆ. ಲಿಂಕ್ ಶೇರ್ ಮಾಡಿ ಟುಗೆದರ್ ಬನ್ನಿ, ಲೈವ್ ಜಾಯ್ನ್ ಆಗಿ. ಆಮೇಲೆ ಯಾರು ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲೀಸ್ ಯಾರು ಟುಗೆದರ್ ಬರ್ತೀರ ಅಂದರೆ ಜಾಯ್ನ್ ಆಗಬಹುದು. ಫಸ್ಟ್ ಡೌಟ್ಸ್ ಕ್ಲಿಯರ್ ಆಯಿತು ಸಿಸ್ಟರು. ಸೊ ಇನ್ನು ಡೌಟ್ ಇದ್ದರೆ ಸಂಜೆ 3:30 ಟುಗೆದರ್ ಲೈವ್ ಆಗ್ತೀನಿ, ಬಂದು ಜಾಯ್ನ್ ಆಗಿ. ಲಿಂಕ್ ಶೇರ್ ಮಾಡ್ತೀನಿ, ಬಂದು ಜಾಯ್ನ್ ಆಗಿ, ಹಾಗೆ ಸಪೋರ್ಟ್ ಮಾಡಿ. ಓಕೆ, ಏನೋ ಡೌಟ್ಸ್ ಇದೆ ಕ್ಲಿಯರ್ ಆಗಿ ಹೇಳ್ತೀನಿ ಅವಾಗ. ಓಕೆ, ಸೊ ಯಾರು ಡೌಟ್ಸ್ ಇದೆ ಸಂಜೆ ಟುಗೆದರ್ ಲೈವ್ ಆಗ್ತಾಯಿದ್ದೀನಿ 3:30ಗೆ. ಪ್ರತಿದಿನ 3:30ಯಿಂದ 6:30 ತನಕ ಟುಗೆದರ್ ಲೈವ್ ಮಾಡ್ತಾ ಇದ್ದೀನಿ. ಯಾಕಂದರೆ ಪಾಪ ಕೆಲವು ಜನರಿಗೆ ಟುಗೆದರ್ ಮಾಡಲೇಬೇಕಾಗುತ್ತೆ ನಾನು, ಯಾಕಂದರೆ ತುಂಬ ಜನರಿಗೆ ಪಾಪ ಹೇಳಿದ ನನಗೆ ಅವ್ರಿಗೆ ಗೊತ್ತಾಗಲ್ಲ. ಸೊ ಅವ್ರು ಎಷ್ಟು ಡೌಟ್ಸ್ ಇದೆಯೋ ಅದೆಲ್ಲ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಈ ಕಮೆಂಟ್ಸಲ್ಲಿ ಕ್ಲಿಯರ್ ಮಾಡ್ತಾ ಹೋಗಿ ತುಂಬ ಇದೆ ಡೌಟ್ಸು. ಹೀಗೆ ಮಾತಲ್ಲಿ ಕ್ಲಿಯರ್ ಮಾಡೋದನ್ನು ಸುಲಭ ಮಾಡ್ಬೋದು, ಬೇಗ ಮಾಡ್ಬೋದು, ಕ್ಲಿಯರ್ ಮಾಡ್ಬೋದು. ಸೊ ಇಷ್ಟು ಒಂದು ಟಾಪಿಕ್ ಆಯಿತು. ಸೊ ಎರಡನೇ ಟಾಪಿಕ್ ಏನಾದ್ರು ನಾನು ಹೇಳಿದ್ದು, ಅವ್ರು ಕೇಳ್ತಿದ್ರು ಪಾಪ ಇದ್ರ ಬಗ್ಗೆ, ಯಾವುದು ಲೈವ್ ವೀಡಿಯೋಸನ್ನು ಪ್ರೈವೇಟಾಗಿ ಮಾಡಿದ್ರೆ ಏನಾಗುತ್ತೆ ಅಂತ. ಸೊ ಲೈವನ್ನು ಪ್ರೈವೇಟಾಗಿ ಮಾಡಿಟ್ರೆ ನಿಮ್ಮ ವೀಡಿಯೋಸ್ಗೆ ವ್ಯೂಸ್ ಬರೋದಿಲ್ಲ. ವ್ಯೂಸ್ ಬಂದಿದ್ರು ಕೂಡ ಅದು ವಾಚ್ ಟೈಮ್ ಬರೋಲ್ಲ. ಸೊ ನಿಮ್ಮ ಎಷ್ಟು ವೀಡಿಯೋಸ್ ನೀವು ಪ್ರೈವೇಟ್ ಮಾಡಿಟ್ಟಿದ್ದೀರೋ ಲೈವ್ ಇದು ಎಲ್ಲ ಪಬ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ಳಿ. ವಿಸಿಬಿಲಿಟಿ ಪಬ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ಳಿ. ಒಂದೇ ನೀವು ಲೈವ್ ಬರಬೇಕಾದ್ರೆ ಪಬ್ಲಿಕಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟೇ ಬರಬೇಕು. ಪಬ್ಲಿಕಲ್ಲಿ ಸೆಲೆಕ್ಟ್ ಮಾಡ್ಕೊಂಬಂದಮೇಲೆ ಲೈವ್ ಎಂಡ್ ಆದಮೇಲೆ ಏನು ಮಾಡೋಬಿಟ್ಟು ಅಗತ್ಯ ಇಲ್ಲ. ಯಾಕಂದರೆ ಯೂಟ್ಯೂಬವರೇ ವ್ಯೂಸ್ ಬರುತ್ತೆ, ಯೂಟ್ಯೂಬರೇ ವೀಡಿಯೋ ನಿಮ್ಮದಲ್ಲಿ ಲೈವಲ್ಲಿ ಕಾಣಿಸುತ್ತೆ. ಲೈವ್ ವೀಡಿಯೋ ಆದಮೇಲೆ ಲೈವ್ ವೀಡಿಯೋ ಬರುತ್ತೆ, ಅಲ್ಲಿ ಅಷ್ಟೇ ಬರುತ್ತೆ. ಮತ್ತು ಯೂಟ್ಯೂಬ್ ವ್ಯೂಸ್ ಬರುತ್ತೆ. ಯೂಟ್ಯೂಬ್ ವ್ಯೂಸ್ ಪ್ರಕಾರ ವಾಚ್ ಟೈಮ್ ಕೌಂಟ್ ಆಗುತ್ತೆ. ನಿಮಗೆ ವ್ಯೂಸ್ ಪ್ರಕಾರದಲ್ಲಿ ವಾಚ್ ಟೈಮ್ ಬರೋದು ಒಂದಿನ 80 ಬರ್ಬೋದು, ಒಂದಿನ 19 ಬರ್ಬೋದು, ಒಂದೊಂದಿನ ಒಂದೊಂದು ಥರ ವ್ಯೂಸ್ ಬರೋದು. ಏನು ಕಂಪಲ್ಲಾಗಿ ಒಂದಿನ ಇಷ್ಟು ವ್ಯೂಸು ಒಂದು ಅದು ಜಾಸ್ತಿ ಆ ಥರ ಇಲ್ಲ. ವ್ಯೂಸ್ ಇಲ್ಲಿ ಹೇಗೆ ಬರುತ್ತೋ ಯೂಟ್ಯೂಬ್ ಕಡೆಯಿಂದ ಬರೋದು, ಅದು ನಮ್ಗೆ ಗೊತ್ತಿಲ್ಲ. ವ್ಯೂಸ್ ಹೇಗೆ ಬರುತ್ತೆ, ಪಬ್ಲಿಕ್ ಜನ ಎಷ್ಟು ವಾಚ್ ಮಾಡ್ತಾರೋ ಆ ಥರ ವ್ಯೂಸ್ ಬರೋದು. ಓಕೆ, ಅಷ್ಟು ಜನ ವ್ಯೂಸ್ ಬರೋದು. ಮತ್ತು ವಾಚ್ ಟೈಮ್ ಕೂಡ ಹಾಗೆ ಬರೋದು. 3 ಹೊತ್ತು ಲೈವ್ ಕರೆಕ್ಟಾಗಿ ಮಾಡಿದ್ರೆ ವಾಚ್ ಟೈಮ್ ಬಂದೇ ಬರುತ್ತೆ, 3 ಹೊತ್ತು ಬರ್ತಾ ಇರುತ್ತೆ. ವ್ಯೂಸ್ ಕೂಡ ಕರೆಕ್ಟಾಗಿ ಬರುತ್ತೆ. ಅರ್ಧ ಮುಕ್ಕಾಲು ಗಂಟೆ ಮಾಡಿ ಎಂಡ್ ಮಾಡೋದು ಲೈವನ್ನು ಮಾಡಿದ್ರೆ ಆಗೋದಿಲ್ಲ. 3 ತಾಸು ಲೈವ್ ಮಾಡಬೇಕು. 3 ತಾಸಿನಂದರೆ 2.25 ತಾಸು ಅಷ್ಟು ಲೈವ್ ಮಾಡಿ ಎಂಡ್ ಮಾಡಬೇಕು. ನಾನು 3 ತಾಸು ಮಾಡ್ತೀನಿ, ಅದು 2.25 ತಾಸು ಲೈವ್ ಮಾಡಿ ಎಂಡ್ ಮಾಡ್ತೀನಿ. ನನಗೂ ಕೂಡ ಕೆಲಸ ಸುಸ್ತಾದರೆ ನಾನು ಲೈವ್ ಎಂಡ್ ಮಾಡಿ ಮಲ್ಕೋತೀನಿ. ನನ್ನಷ್ಟೊತ್ತು ಲೈವ್ ಆಗುತ್ತೆ, ನನ್ನ ಲೈವ್ ಸಾಕು, ನನಗೆ ಎಷ್ಟೊತ್ತು ಲೈವ್ ಮಾಡ್ತೀನಿ ಅಷ್ಟೇ ಸಾಕಾಗುತ್ತೆ. ನಾನು ಅವಾಗ ಎಂಡ್ ಮಾಡಿ ಮಲ್ಕೋತೀನಿ, ಸುಸ್ತಾಗೋದಿಲ್ಲ ಅಂತ. ಸೊ ಇಷ್ಟು ಟಾಪಿಕ್ ಬಂದೆ. ಎರಡನೇ ಟಾಪಿಕ್ ಕ್ಲಿಯರ್ ಮಾಡಿಕೊಂಡೆ. ಸೊ ಮೂರನೇ ಟಾಪಿಕ್ ಏನಂದರೆ ಚಾನಲ್ ಗ್ರೋತ್ ಯಾಕೆ ಆಗೋದಿಲ್ಲ. ಸೊ ಟೈಟಲ್ ಡಿಸ್ಕ್ರಿಪ್ಷನ್ ಯಾಕೆ ಮೇನ್ ಅಂತ. ಸೊ ಟೈಟಲ್ ಡಿಸ್ಕ್ರಿಪ್ಷನ್ ಅಂದರೆ ನಿಮ್ಮ ವಿಡಿಯೋ ಟೈಟಲ್, ಶಾರ್ಟ್ ವಿಡಿಯೋ ಆಗಲಿ ಲಾಂಗ್ ವಿಡಿಯೋ ಆಗಲಿ, ಪ್ರತಿಯೊಂದು ವಿಡಿಯೋಗೆ ಟೈಟಲ್ ಬೇಕೇ ಬೇಕು. ಟೈಟಲ್ ಅಂದರೆ ಒಂದು ವಿಷಯ. ಈಗ ಅಡುಗೆ ಮಾಡ್ತೀರಾ, ಅನ್ನ ಸಾರು ಮಾಡ್ತೀರಾ, ಅನ್ನ ಸಾರು ಬಗ್ಗೆ ಅನ್ನ ಸಾರು ಅದು ಟೈಟಲ್ ಬರಬೇಕು. ನೀವು ಬರೆಯೋದೇ ಗೊತ್ತಾಗಲ್ಲ, ಯಾರಿಗೆ ಅದು ಎಂತ ಅಂತ ಗೊತ್ತಾಗಲ್ಲ. ತಮ್ಮೇ ನೋಡಿ ಗೊತ್ತಾಗುತ್ತೆ, ಹೌದು, ಆದರೂ ಕೂಡ ಟೈಟಲ್ ಬರೀಲೇಬೇಕು. ಟೈಟಲ್ ಕಂಪಲ್ಸರಿ ಬೇಕು. ಟೈಟಲ್ ಪಕ್ಕದಲ್ಲಿ ಹ್ಯಾಶ್ಟ್ಯಾಗ್ಸ್ ಬೇಕು. ಆಮೇಲೆ ಪುನಃ ಟೈಟಲ್ ಕಾಪಿ ಮಾಡಿಕೊಂಡು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಪುನಃ ಅದನ್ನು ಡಿಸ್ಕ್ರಿಪ್ಷನ್ ಬೇಕು, ಟ್ಯಾಗ್ಸ್ ಬೇಕು, ಮತ್ತು ಪುನಃ ಟೈಟಲ್ ಪಕ್ಕದಲ್ಲಿ ಹ್ಯಾಶ್ಟ್ಯಾಗ್ಸ್ ಬೇಕು, ಪುನಃ ಹ್ಯಾಶ್ಟ್ಯಾಗ್ಸ್ ಸಪ್ರೇಟಾಗಿ ಹ್ಯಾಶ್ಟ್ಯಾಗ್ಸ್ ಬೇಕು, ಆಮೇಲೆ ಪುನಃ ಕೀವರ್ಡ್ಸ್ ಬೇಕು. ಇಷ್ಟೆಲ್ಲ ಆದಮೇಲೆ ಮುಂದೆ ಬರೋದು ಪಬ್ಲಿಕ್ಗೆ ಮಾಡೋಕ್ಕೆ. ಪಬ್ಲಿಕ್ಕೆಲ್ಲ ಫಸ್ಟ್ ಮಾಡೋಕ್ಕೆ ಅನ್ಲಿಸ್ಟೆಡ್ ಮಾಡಬೇಕು. ವೀಡಿಯೋನ ಫಸ್ಟ್ ಅನ್ಲಿಸ್ಟೆಡ್ ಮಾಡಿ ಹಿಂದಿನ ಅನ್ಲಿಸ್ಟೆಡ್ ಮಾಡಿ, ಆಮೇಲೆ YT ಸ್ಟುಡಿಯೋ ಹೋಗಿಬಿಟ್ಟು ಪಬ್ಲಿಕ್ ಮಾಡಬೇಕು. YT ಸ್ಟುಡಿಯೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ. ಅಲ್ಲಿಗೆ ಹೋಗಿಬಿಟ್ಟು ಪಬ್ಲಿಕ್ ಮಾಡಬೇಕು ನಿಮ್ಮ ವೀಡಿಯೋನ.
ಎಲ್ಲ ಸೆಟ್ ಮಾಡ್ಕೊಳ್ಳಿ. ನೀವು ಯಾವಾಗ ಮಾಡಿದ್ರೆ ಫಸ್ಟ್ ನಿಮ್ಮ ವೀಡಿಯೋ ಅಪ್ಲೋಡ್ ಮಾಡಿ ಅನ್ಲಿಸ್ಟೆಡ್ಗೆ, ಮತ್ತು ಮರುದಿನ ನೀವು ಪಬ್ಲಿಕ್ ಮಾಡೋ ಟೈಮಲ್ಲಿ ಆ ವಿಡಿಯೋ ಡಿಸ್ಕ್ರಿಪ್ಷನ್ನು, ಟೈಟಲು, ತಮ್ಮೇಲ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಮಾಡಿ, ಆಮೇಲೆ ಸೇವ್ ಕೊಡಿ. ಆಮೇಲೆ ನೀವು ಎಷ್ಟು ಗಂಟೆಗೆ ಅಪ್ಲೋಡ್ ಮಾಡಬೇಕು ಅದನ್ನು ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಆ ವಿಡಿಯೋ ಯಾವಾಗ ಬರ್ತದೆ ಅಂದರೆ ನಾಡಿದ್ದೇ ಬರುತ್ತೆ 1 ತಾರೀಕಿಗೆ. ಸೊ ಆ ವಿಡಿಯೋ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ ಗಾಯ್ಸ್. ಎಲ್ಲರಿಗೂ ಬಾಯ್ ಬಾಯ್.